ಕಲಾಭಿಮಾನಿಗಳೇ, ನಿಮ್ಮೂರ ಜಾತ್ರೆ ಕ್ಯಾಂಪಿನಲ್ಲಿ ವಿಶ್ವಜ್ಯೋತಿ ಶ್ರೀ ಪಂಚಾಕ್ಷರ ನಾಟ್ಯ ಸಂಘದವರ ಹಾಸ್ಯಭರಿತ ನಾಟಕ ಕುಂಟಕೋಣ ಮೂಕಜಾಣ ನಾಟಕ ನೋಡಲು ಮರೆಯದಿರಿ, ಮರೆತು ಮರುಗದಿರಿ. ಪ್ರತಿದಿನ 3 ಆಟಗಳು ಸಂಜೆ 6:30ಕ್ಕೆ, ರಾತ್ರಿ 9:30ಕ್ಕೆ ಮತ್ತು ರಾತ್ರಿ 12:30ಕ್ಕೆ. ಕಲಾಭಿಮಾನಿಗಳೇ, ರಾಜಣ್ಣ ಜೇವರ್ಗಿ ಅವರು ಬರೆದಿರುವ ಸುಪ್ರಸಿದ್ಧ ಹಾಸ್ಯಭರಿತ ನಾಟಕ ಕುಂಟಕೋಣ ಮೂಕಜಾಣ, ಕುಂಟಕೋಣ ಮೂಕಜಾಣ, ಕುಂಟಕೋಣ ಮೂಕಜಾಣ ನಾಟಕ ನೋಡಲು ಮರೆಯದಿರಿ, ಮರೆತು ನಿರಾಶರಾಗದಿರಿ. ಕಲಾಭಿಮಾನಿಗಳೇ, ಮರೆಯದಿರಿ, ಮರೆಯದಿರಿ, ಮರೆಯದಿರಿ. ಒಂದು ಕಾಲದಲ್ಲಿ ಬಹಳಷ್ಟು ವೈಭವದಿಂದ ಮೆರೆದಿದ್ದ ನಾಟಕ ಕಂಪನಿಗಳು ಹಳ್ಳಿಗರ ಮನರಂಜನೆಯ ಪ್ರಮುಖ ಮೂಲಗಳಾಗಿದ್ದವು. ಪೌರಾಣಿಕ ಮತ್ತು ಐತಿಹಾಸಿಕ ನಾಟಕಗಳು ಮನರಂಜನೆಯ ಜೊತೆಗೆ ಸಂಚಾರಿ ವಿಶ್ವವಿದ್ಯಾಲಯಗಳೆನಿಸಿ ಬದುಕಿಗೆ ಬೆಳಕಾಗಿದ್ದವು. ಇಂದು ಕಂಪನಿಗಳು ಮರೆಯಾಗುತ್ತಾ ಬರುತ್ತಿವೆ. ಪ್ರತಿಭಾವಂತ ಕಲಾವಿದರು ಎಲೆಮರಿಯ ಕಾಯಿಯಂತೆ ಮರೆಯಾಗಿ ಹೋಗಿದ್ದಾರೆ. ಆ ಕಂಪನಿಗಳನ್ನು, ಆ ಕಲಾವಿದರ ಅಭಿನಯವನ್ನು ಇಂದು ನೋಡಲು ಸಾಧ್ಯವಿಲ್ಲ. ಇದೀಗ ಬೆರಳೆಣಿಕೆಯಷ್ಟು ಕಂಪನಿಗಳು ಮಾತ್ರ ಉಳಿದಿವೆ. ಇವುಗಳು ಕೂಡ ಮರೆಯಾಗುವ ಕಾಲ ದೂರವಿಲ್ಲ. ಇಂದು ಇರುವಷ್ಟು ಕಂಪನಿಗಳ ಅಸ್ತಿತ್ವವನ್ನು ದೃಶ್ಯ ಮತ್ತು ಧ್ವನಿಗಳ ಮೂಲಕ ದಾಖಲಿಸಿಕೊಂಡರೆ ಮುಂದಿನ ಪೀಳಿಗೆಗೆ ವೃತ್ತಿ ರಂಗಭೂಮಿಯ ಬಗ್ಗೆ ಪರಿಚಯಿಸಲು ಸಾಧ್ಯವಾಗುತ್ತದೆ. ಇಂತಹ ಆಶಯವನ್ನಿಟ್ಟುಕೊಂಡು ಕರ್ನಾಟಕ ನಾಟಕ ಅಕಾಡೆಮಿ ನಾಟಕ ಕಂಪನಿಗಳ ದಾಖಲೆಗೆ ಮುಂದಾಗಿರುವುದು ಒಂದು ಮಹತ್ತರವಾದ ಸ್ತುತ್ಯ ಕಾರ್ಯ. ಈ ಕುಡ್ ನನ್ ಮಗ ನಮ್ ಸೌಕರ್ ಹತ್ರ ಸಾಲ ತಗೊಂಡು 6 ತಿಂಗಳಾತು. ಅಸ್ಲೂನು ಇಲ್ಲ, ಬಡ್ಡಿನೂ ಇಲ್ಲ, ಕೈಗಂತೂ ಸಿಗಾಗೆ. ಇಲ್ಲೇ ಬಂತಲ್ಲ ಮಾಸ್ಟರ್ ಪೀಸ್. ಪ್ರೀತಿ ಏಕೆ ಭೂಮಿ ಮೇಲಿದೆ, ಉದ್ಯೋಗ ಇಲ್ಲ ಅದಕ್ಕ ಮೆಟ್ಲೆ ಹಾಡ್ಯವ್ರು ಯಾರಿಲ್ಲದೆ. ಹೌದಪ್ಪ. ನನ್ನೇ ಏಕೆ ಪ್ರೀತಿ ಮಾಡಿದೆ, ತಿಂಡಿ ಹೆಚ್ಚಾಗಿ ಕ್ಯಾಕ್ರಿಸುಗಳವ್ರು ಯಾರಿಲ್ಲದೆ. ನೀ ಅದೆಲ್ಲ ಹೋಗ್ಯಾಕ ಬಾಯ್ಲೇ ಬಾ, ಸೌಕರ್ ಕರೆಯಕತ್ತಾರ. ಯಾಕೆ ಸಾಲ ಕೇಳಕ? ಇಲ್ಲಪ್ಪ, ನಿನಗ್ ಸಣ್ಣದೊಂದು ಸನ್ಮಾನ ಮಾಡ್ತಾರಂತ. ನಮ್ಗೆ ಯಾಕೋ ಸನ್ಮಾನ? ಸಾಲ ತಗೊಂಡಿಲ್ಲ ಅದಕ್ಕೆ ಬಾಳ ವಜ್ಜಿ ಮಾಡೋರು. ಏನಾಗಲ್ ಬಾ, ಅವ್ರಿಗೆ ಹೇಳ. ಏನಂತ? ಅಂದಾನಪ್ಪ ಮಾಮಾರು ಊರಾಗಿಲ್ಲ, ಕೊಲಂಬೋಕ್ ಹೋಗ್ಯಾರ. ಬರೋದೊಂದ್ 2 ತಿಂಗಳ ಕತ್ತಿ ಬಂದ್ಮೇಲೆ ಎಲ್ಲ ಬಗೆಹರಿಸ್ತಾರಂತ. ಕಣ್ಣು ಕಂಡಿದ್ರೆ ಎಲ್ಲೆಲ್ಲಿಗೆ ಹೋಗ್ತಿದ್ದೆ ಕೊಟ್ಟಿ? ಇಲ್ಲಿ ಇರ್ತಿದ್ದಿಲ್ಲ, ಮತ್ತೆ ಹೋಗಿ ಬಿಡ್ತಿದ್ದೆ. ಎಲ್ಲಿ ಮೇಲೆ ನಡಿಯೋ ಮನೆ, ತಲೆ ಕೆಡಿಸ್ಬೇಡ. ಇಲ್ಲಿ ಯಾರ್ದು ಸುದ್ದ ಐತಿ? ಎಲ್ಲ ತಲೆ ಕೆಟ್ಟವ್ರದಿ. ನಡಿ. ಓ ನಡಿಲೇ ಮಗನ. ನನಗ್ ಸಾಲ ಯಾವ ಕೊಟ್ಟ? ಅಲ್ಲಿ ನಮ್ ಸೌಕರ್ಯ ಅವನ್ನ ಕಳ್ಸೋದು. ಅವು ಆಟ ಚೆನ್ನ ಮಗನ, ಒಬ್ರು ಕೊಡೋದು, ಇನ್ನೊಬ್ರು ಇಸ್ಕೊಳಕ್ ಬರೋದು. ಯಾರು ನಂಬೋದು, ಯಾರು ಬಿಡೋದು? ಹೆಚ್ಚು ಕಡಿಮೆ ಆದ್ರೂ ಒಳಗೆ ಹಾಕ್ತಾರೆ. ನಮ್ಮನ್ನು ಬಾಂಡ್ ಮೇಲೆ ಸೈ ಮಾಡಿರ್ತೀವಿ ನಾವು. ಅಲ್ಲಿ ಕೊಟ್ಟು ಸಾಲ ಕೇಳಕ್ಕ ನಮ್ಮ ಸೌಕಾರ ಇಲ್ಲಿ ಮಠ ಬರ್ಬೇಕ. ರೊಕ್ಕ ಬೇಕಾದ್ರೆ ಅವ್ರ ಮನೆ ದೇವ್ರ ಯಾವ್ದು ಬರ್ಬೇಕು. ನಮಗ್ ಬೇಕಾದಾಗ ಅವ್ರ ಮನಿತನ ನಾವು ಇಸ್ಕೊಂಡಿರ್ತೀವಿಲ್ಲ. ಹೌದು. ಈಗ ಅವಂಗ್ ಬೇಕಾಗೈತಿ, ಬರ್ಬೇಕು ನಮ್ಮ ಮನಿತನ. ಸಾವುಕಾರ ಇದ್ರೆ ತನ್ನ ಮನೆಗಿದ್ದ, ನನಗಲ್ಲ. ಗೆಟ್ ಲಾಸ್ಟ್. ಸಾಲ ಕೇಳೋ ಮುಂದ ಮೆತ್ತ ಕನ್ನಡದಾಗ ಮಾತಾಡ್ತಿರಲ್ಲ. ಮೆತ್ತ ಕನ್ನಡದಾಗ ಮಾತಾಡಿದಾಗ ಕಡಕ್ ನೋಡಿ ಸಿಕ್ಕಿರ್ತೈತಿ. ಇವಾಗ ವಾಪಸ್ ಕೊಡು ಮುಂದ್ ಬಿರ್ಸಾಗಿರ್ತಾವ. ನಿನಗ್ ಬಿರ್ಸಾದ ಬಿಟ್ಟು ಹೋಗೋ ಮಗ ಬೇಕಲ್ಲ. ಏನ್ ಮಾಡ? ಸತ್ತ ನಾಯಿನ ಎಳ್ಕೊಂಡು ಹೋದಂಗೆ ಎಳ್ಕೊಂಡು ಹೋಗ್ತೀನಿ. ನೀನು ನಾನು ಹೇಳ್ಕೊಂಡು ಹೋಗಿ. ಹೌದು. ಮತ್ತೆ ನೆಟ್ ನಡೆಯೋದ ಕಲಿಯೋ ಮಗನ. ನೀನು ಬಾಯಿ ಮಾತಿಗೆಲ್ಲ ಬಡ್ಡ ಪೈಕಲ್ಲ. ನಡಿಯೋ ಮಗನೋ. ರಾಮಾಚಾರಿ ನಾನು ಹೇಳ್ದಡಂಗ. ಹೌದು, ಸತ್ತೀನಿ. ಯಾಕ? ಹಿಂದೆ ನಿನ್ನ ಕಡೆಯ ದಿನ ನೆನೆಸಿಕೋ ನಿನ್ನ ಕುಲ ದೇವತೆಯನ್ನ. ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಎಳಿತೀಯಲ್ಲಲ್ಲಿ. ನಿಮ್ ಸಾವುಕಾರ ಮನೆಯಾರ ಯಾಕಡೆ ಐತದು? ಆ ಕಡೆ ಆ ಕಡೆ. ಬಾ ಮಗನ, ಬರೇ ನನ್ನ ಟಿಚ್ ಮಾಡು. ಏನ ಟಿಚ್ ಮಾಡು? ನಿನ್ನ ಟಚ್ ಮಾಡಿದ್ವೆ ನಿನ್ನ ಲಿಫ್ಟ್ ಮಾಡ್ತೀನಿ. ಹೊಡಿ.
ಮುಟ್ಟು ನಿಂದ ಇವತ್ತು ತುಂಬೆ ಬಂದೈತಿ. ನಿಂದು ತುಳಕಾಕತ್ತತಿ. ಹೇಳಿದ್ನಿಲ್ಲ ನಾನು ಕೆಣಕ ಬೇಡ ಒಂದ ಹೊಡ್ತಕ್ಕ ಸೌಂಡ ಚೇಂಜ್ ಹಂಗನ ಯಾರಪ್ಪ ಬಲ್ಲಾಳದೇವ ಹಾಲಿನ ಡೇರಿ ಮುಖ್ಯ. ನೀ ಯಾಕೆ ಬಂದೆ ನಡ್ಬರ್ಕ ಹೋದ್ ನಿಲ್ ಮಗ ಕುಂಟ ನನಗೆ ಕುಂಟಂತೆ. ನಿನ್ ಹೊಟ್ಟೆಗೆ ತುರ್ಕಿದ್ದೆ ಅಂದ್ರು ನಂಗೆ. ಹೆಣ ಎತ್ಲಿ ನಮ್ಮ ಮಿಸ್ಸಸ್ ಬಂದಾಳೆ. ಅಲ್ಲ ಕಣ್ಣಿದ್ದಾರೆ ನನ್ನ ಜೊತೆ ಜಗಳಕ್ಕೆ ಹೋಗ್ತಾನ ಇಕ್ರಿಸಂದ್ರೆ ಏನ್ ಮಾಡ್ತಿ? ಅಲ್ಲೇ ನಿಕ್ರಿಸ್ತಾನ. ನಾನು ಅವ್ನು ಕಡ್ದ್ಬಿಟ್ಟು ನೀನ್ 3 ತಿಂಗಳದಾಗ ಸಾಯ್ತಾನ. ಯಾಕ ನನಗೆ ಹುಚ್ಚನಾಯಿ ಕಡ್ದತ್ತ ಅದಕ್ಕೆ. ಹುಚ್ಚನಾಯಿ ನಿನ್ನ ಕಡಿತ ನೀನೇ ಹುಡುಕ್ಯಾಡ ಅದಕ್ಕ ಕಡ್ದಿ ಯಾರಿಗ್ ಗೊತ್ತು? ಮೊದಲ ಹುಚ್ಚನಾಯಿ ನನ್ನ ಕಡ್ದು ಓಡ್ ಹೊಂಟಿತ್ತ. 3 ತಿಂಗಳದಾಗ ನಾ ಸಾಯ್ತೀನಿ ಅಂತ ತಿಳ್ಕೊಂಡು ಹೊಳ್ಳಿ ಅದ್ರ ಬಾಲ ಕಡ್ದ್ಬಿಟ್ನಿ. ಈಗ ಈ ಮಗ್ಗ ಕಡ್ದಿನಿ. 3 ತಿಂಗಳದಾಗ ನಾ ಯಾರು ಸಾಯ್ಬೇಕು ಇಲ್ಲ ಈ ಕುಂಟ ನಾ ಯಾರು ಸಾಯ್ಬೇಕು. ಚಲೋ ಮಾಡ್ತಿ ಕೆಲಸ ತಮ್ಮ. ಏನಿದು ನನಗೆ ಗೊತ್ತಿಲ್ಲಕ್ಕ. ಅಲ್ಬೇಕ ಕೊಟ್ಟ ಸಾಲ ಕೇಳಕ್ ಬಂದು ಹೊಡೆಯೋದು ಕಡೆ ನಾನು ಕೇಳಿದ್ರೆ ನಾ ಹೇಳ್ತೀನಿ ಬಿಡ. ಅಕ್ಕ ಶಾ ಕುಡಿಯಕ್ಕೆ ಬಿಡಿಸ್ಕೋ. ಮಗನ ಇದಕ್ಕೆ ಮಸಾಜ್ ಅಂತಾರ. ಅಲ್ಲಿ ಬೇಡ ಕೆಳಗ್ ಒತ್ತು. ಇದಕ್ಕೇನಂತಾರ? ಫ್ರೀ ಕಿಕ್ ಅಂತಾರ. ನರಸ್ ಆಡ್ಲಕ್ಕ ನೀನು ಓದಿಸ್ಕೋ ಕೈಕಾಲ್ ನಾಟಕ. ನೀನ ಓದಿಸ್ಕೋ ಕಣ್ ಬರ್ತಾವ. ಏ ಮಾವ ಓ ಬಂಗಾರದಂತ ಅಕ್ಕನ ಮುಖ ನೋಡಿ ಸುಮ್ಬಿಟ್ಟಂಟಿನ ನಾನು ಅಂಗಾಂಗ ವಿಕಲ. ಅಲ್ಲ ಮಗನ ನೀನು ಸರ್ವಾಂಗ ವಿಕಲ. ಪಾಪ ದೇವಂತ ಹುಡುಗದ ಸುಮ್ಮ ಹೊಂಟಾನ ಬರ ಯಾರಾಗಿದ್ರ ಖರನ್ನ ತುಳಿತಾರ ನಿಮಗೆ. ಅಲ್ಲೇನ್ ತುಳಿತ ನಾನು ಕಳೆದ್ಬಿಟ್ಟು ನೀನು 3 ತಿಂಗಳದಾಗ ನೀ ಸಾಯ್ತಾನ. ಬೆಳತನ ಇಟ್ಟ ಹೊಯ್ಕೋ. ಯಾಕ ತಮ್ಮ ಒಂದೀಗ ಕೆಲಸದ ಭಾಗವೋ 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 ಹಿರಿಯ ನನ್ನ ತಮ್ಮ ಕರದ್ ನಾನು ಕೇಳತ್ತಿಲ್ಲ ಕೆಲಸ ಐತಂತ ಮುಗಿಸೋಬಾ. ನಾ ಎಲ್ಲ ಹೇಳ್ಕೊತೀನಿ ಯಾಕ ಅದನ್ನ ಸಿಕ್ಕಿ ತೊಳ್ದ? ಏನ ಅಂದಲ್ಲ ನಿನಗೆ ಯಾಕಾದ್ರೂ ಚಿಂತೆ ಅಂದಿಲ್ಲ. ಯಾವ್ದ್ರ ಚಿಂತೆ? ಸಾವುಕಾರ ಸಾಲ ಜಲ್ದಿ ತೀರಿಸ್ರವ. ನಿನಗೆ ಯಾಕ ಏನದು ಕೈ ನಂಗ್ ಗೊತ್ತೇ ಇರ್ಲಿಲ್ಲ. ಸುಮ್ಮನ್ರ ನಡಿ ಎಲ್ಲಾದ್ರೂ ಸಾಲ ತಗೋಣ ಮೊದಲು ಸಾವುಕಾರ ಸಾಲ ತೀರ್ಸೋಣ. ಎಲ್ಲಿದೆ ತೆಗಿತಿ ಬಿಚ್ಚಲಿನ ಪೆಟಾರ್ಕಿ ಒಂದ್ಸರ್ ತಿದ್ದಿದ್ದೆಲ್ಲ ರೊಕ್ಕ ತಂದು ಕೂಡ್ಸಿಟ್ಟಿಲ್ಲ ಕೇಳ್ತೀನಿ ನನ್ನ ಮಗನ ಮತ್ತೆ ಸಾಲ ತೆಗಿತಾಳತ್ತೆ. ಹೌದು ಗಂಡಸ ಇಷ್ಟು ದಿವಸ ಏನ್ ನಾನು ಹೊಡ್ಯಾಂಗಾದೆ ಅಲ್ಲೇ ಎಲ್ಲಿ ಹೊಡಿ ಎಲ್ಲಿ ಹೊಡಿತೀನಿ ಇಕ್ಕಿಯಲ್ಲಿರ ಕರ್ಮಪ್ಪ ಮತ್ ನಡ್ಬರ್ಕ್ ಬಂದ ಕುಂಟ ನಮಗ ಬರೀ ವಾಸನೆ ಮೇಲೆ ಹೊಡಿತಿಲ್ಲ. ಹಾಲಿನ ಡೈರಿ ಮುಖಿ ಹೆಂಗ ಬಿತ್ತು ಬಡ ಹಂಗ ಹಂಗ ಸುನಿಲ್ ಶೆಟ್ಟಿ ಅವ್ರು ಕತ್ತರ್ಸೊಂಬಿದ್ನ ಪಾಪ ಅಂಗವಿಕಲದ ಹೊಡಿಬಾರ್ದಾಗಿತ್ತು. ಸ್ವಲ್ಪ ನೀರು ಚಿಮಿಕಿ ಶಬಸ್ ಮೂರ್ಛೆ ಹೋಗಿ ಬಿದ್ದಾನ. ಸ್ವಲ್ಪ ನೀರು ಚಿಮಿಕಿ ಸತ್ತ ಹೋಗ್ಯಾನ. ಓಡೋದ್ನ ನಿಂದಿರ್ತಾನೆ. ನಿಂದೇನಪ್ಪ ಟ್ರಾಜಿಡಿ 7 ಗುಂಡಿಗೆ ಒಂದು ಮನೆಗೆ ಹೋಗಿ ಮನಸ್ಸು ಗಟ್ಟಿ ಮಾಡ್ಕೊ. ಒಳ್ಳೆ ಸಂಸ್ಕೃತ ಮಾತಾಡ್ದಂಗ ಮಾತಾಡ್ತಿ ಮಗನ. ಒಂದೇನ್ರ ಸೊನ್ನೆ ಮಾಡಿದ್ರಿ 8 ಸಲ ವಿಚಾರ ಮಾಡ್ಬೇಕು. ಅದನ್ನೇನು ಗಟ್ಟಿ ಮಾಡ್ಕೊಳ್ಳೋದು ಗುದ್ದಿ ಗುದ್ದಿ ಗಟ್ಟಿ ಮಾಡಿ ಯಾಕೆ ಹೇಳು. ಓ ಸಿಡಿಸಬೇಡು. ನಾನು ಹೇಳ್ತೀನಿ ಕರ್ಕೊಂಡು ಹೋದ
ನಾವು ಬಿಡುದಿಲ್ಲ. ನೀವು ಬೇಕಾದಷ್ಟು ಮಂದಿ ಹಿಡ್ಲಿ, ಒಬ್ಬೊಬ್ಬರನ್ನ ಸೀಳ್ತೀನಿ. ನೀ ನನ್ ಬಿಡ್ಲಿ. ಹಿಂಗೆ ಹಿಡ್ದಿ ಉಸುರು ಉಸುರು. ತಾವು ಇದುವರೆಗೂ ನೋಡಿದ ನಾಟಕದ ದೃಶ್ಯ ಶ್ರೀ ರಾಜಣ್ಣ ಜೇವರಗಿ ಅವರು ಬರೆದ ಕುಂಟಕೋಣ ಮೂಕಜಾಣ ನಾಟಕದ್ದು. ಅಭಿನಯಿಸಿದವರು ವಿಶ್ವಜ್ಯೋತಿ ಶ್ರೀ ಪಂಚಾಕ್ಷರ ನಾಟ್ಯ ಸಂಘದ ಕಲಾವಿದರು. ವೃತ್ತಿ ನಾಟಕ ಕಂಪನಿಗಳು ಒಂದೊಂದೇ ಮುಚ್ಚುತ್ತಿರುವ ಈ ದಿನಗಳಲ್ಲಿ ಅಲ್ಲೊಂದು ಇಲ್ಲೊಂದು ಕಂಪನಿಗಳು ಮಾತ್ರ ಕಾಣಿಸಿಕೊಳ್ಳುತ್ತಿವೆ. ಇಂತಹ ಸಂಕ್ರಮಣ ಕಾಲದಲ್ಲೂ ಶ್ರೀ ರಾಜಣ್ಣ ಜೇವರಗಿಯವರ ವಿಶ್ವಜ್ಯೋತಿ ಶ್ರೀ ಪಂಚಾಕ್ಷರ ನಾಟ್ಯ ಸಂಘ ಅದ್ದೂರಿಯಾಗಿ ನಾಟಕಗಳನ್ನು ಪ್ರದರ್ಶಿಸುತ್ತಾ ನಾಡನ್ನೆಲ್ಲ ಸುತ್ತಿ ಜಯಬೇರಿ ಬಾರಿಸುತ್ತಿದೆ. ಶ್ರೀ ರಾಜಣ್ಣ ಜೇವರಗಿ ನಟರಾಗಿ, ನಿರ್ದೇಶಕರಾಗಿ, ಹಾರ್ಮೋನಿಯಂ ಮಾಸ್ತರರಾಗಿ, ಕಂಪನಿಯ ಮಾಲೀಕರಾಗಿ ಸುಮಾರು 3 ದಶಕಗಳಿಂದ ವೃತ್ತಿರಂಗ ಭೂಮಿಯಲ್ಲಿ ಸೇವೆ ಸಲ್ಲಿಸುತ್ತಾ ಬಂದಿದ್ದಾರೆ. ಕಲಬುರಗಿ ಜಿಲ್ಲೆಯ ಜೇವರಗಿ ತಾಲೂಕಿನ ಚಿಕ್ಕ ಜೇವರಗಿ ಗ್ರಾಮದ ಶ್ರೀ ಬಾಲಯ್ಯ ಚಂದ್ರಮ್ಮ ದಂಪತಿಗಳ ಪುತ್ರರಾದ ಇವರು 1/11/1961 ಜನಿಸಿದರು. ಈಡಿಗ ಸಮಾಜದ ಬಡ ಕುಟುಂಬದಲ್ಲಿ ಬೆಳೆದ ಇವರು 5ನೇ ತರಗತಿವರೆಗೂ ಓದಿದರು. ಮುಂದಿನ ದಿನಗಳಲ್ಲಿ ಖಾಸಗಿಯಾಗಿ SSLC ಪರೀಕ್ಷೆಯನ್ನು ಬರೆದು ತೇರ್ಗಡೆಯಾದರು. ಓದುವಾಗಲೇ ರಂಗಾಸಕ್ತಿ ಬೆಳೆಸಿಕೊಂಡಿದ್ದರು. ಊರಲ್ಲಿ ಹವ್ಯಾಸಕ್ಕೆಂದು ಬಣ್ಣ ಹಚ್ಚಿದ ರಾಜಣ್ಣನವರಿಗೆ ಮುಂದೆ ಬಣ್ಣವೇ ಬದುಕಾಯಿತು. ಊರಲ್ಲಿ ನಡೆಯುವ ಹಬ್ಬ, ಜಾತ್ರೆ, ಉತ್ಸವಗಳಲ್ಲಿ ಅಭಿನಯಿಸುತ್ತಿದ್ದಾಗ ಜನರ ಮೆಚ್ಚುಗೆ ಮತ್ತು ಪ್ರೋತ್ಸಾಹದಿಂದ ನಾಟಕದಲ್ಲಿ ಅಭಿನಯಿಸುವ ಆಸಕ್ತಿ ಮತ್ತಷ್ಟು ಹೆಚ್ಚಾಯಿತು. ಒಂದು ದಿನ ಊರು ಬಿಟ್ಟು ನಾಟಕ ಕಂಪನಿ ಸೇರಿದರು. ಇಲ್ಲ, ನಾನು ಚಿಕ್ಕವನಾಗಿದ್ದಾಗ ಇಲ್ಲಿ ಮೈಂದ್ರಿಗಿ ಕಂಪನಿ ಅಂತ ಬರ್ತಾಯಿತ್ತು ಪ್ರತಿ ವರ್ಷ ಜಾತ್ರೆಗೆ. ಆಮೇಲೆ ಹವ್ಯಾಸಿ ನಾಟಕಗಳು ಕೂಡ ಆಡ್ತಾಯಿದ್ರು. ಅವನ್ನ ನೋಡ್ತಾ ನೋಡ್ತಾ ನನಗೇನಂದ್ರೆ ನಾನು ಒಬ್ಬ ಕಲಾವಿದನಾಗಿ ಯಾಕೆ ರೂಪುಗೊಳ್ಳಬಾರ್ದು ಅನ್ನುವಂಥದ್ದನ್ನು ಮನಸ್ಸಲ್ಲಿ ಬಂತು. ಅದೇ ರೀತಿಯಾಗಿ ಹವ್ಯಾಸಿ ನಾಟಕಗಳಲ್ಲಿ ಕೂಡ ನಾನು ಪಾತ್ರಗಳನ್ನು ಮಾಡಿದೆ. ಪ್ರಪ್ರಥಮವಾಗಿ ಕುಮಾರೇಶ್ವರ ನಾಟ್ಯ ಸಂಘದಲ್ಲಿ ಪ್ರವೇಶ ಪಡೆದರು. ಅಲ್ಲಿಂದ ಬಸವೇಶ್ವರ ನಾಟ್ಯ ಸಂಘ ಜೇವರಗಿ, ನಂತರ ಶ್ರೀ ಜ್ಯೋತಿ ಅಖಂಡೇಶ್ವರ ಕೃಪಾಪೋಷಿತ ನಾಟ್ಯ ಸಂಘದಲ್ಲಿ ಸೇವೆ ಸಲ್ಲಿಸಿದರು. ಈ ಕಂಪನಿ ನಿಂತಾಗ ಸಹೋದ್ಯೋಗಿಗಳಾದ ಅಯ್ಯಣ್ಣ ಸ್ವಾಮಿ ಹಿರೇಮಠ, ನಿಜಗುಣಿ ಹಿರಿಯೂರ ಅವರೊಂದಿಗೆ ಸೇರಿ ಪಾಲುದಾರಿಕೆಯಲ್ಲಿ ನಾಟಕ ಕಂಪನಿ ಕಟ್ಟಲು ಯೋಚಿಸಿದರು. ಸುಮಾರು 15,000 ರೂಪಾಯಿಗಳ ಬಂಡವಾಳದಲ್ಲಿ ಶರಣ ಬಸವೇಶ್ವರ ನಾಟ್ಯ ಸಂಘವನ್ನು 1985-86ರಲ್ಲಿ ಪ್ರಾರಂಭಿಸಿದರು. ಹಲವಾರು ಕಾರಣಗಳಿಂದ ಈ ಕಂಪನಿ 2 ವರ್ಷಗಳಲ್ಲಿ ನಿಂತು ಹೋಯಿತು. ಪಾಲುದಾರಿಕೆಯಿಂದ ಹೊರಬಂದ ರಾಜಣ್ಣ ಸ್ವತಂತ್ರ ಕಂಪನಿ ಕಟ್ಟುವ ಕನಸು ಕಂಡರು. ನಾನೇ ಒಂದು ಸಂಸ್ಥೆ ಕಟ್ಟಿದರೆ ಹೇಗೆ ಅನ್ನುವಂಥ ವಿಚಾರ ನನ್ನ ತಲೆಯಲ್ಲಿ ಬಂತು. ಆವಾಗೇನಂತಂದರೆ ನಾವು ವಿಶ್ವಜ್ಯೋತಿ ಪಂಚಾಕ್ಷರ ನಾಟ್ಯ ಸಂಘ ಅನ್ನುವಂಥ ಸಂಸ್ಥೆಯನ್ನು ಕಟ್ಟಿ ಇಲ್ಲಿವರೆಗೆ ನಡೆಸ್ತಾ ಬಂದಿದ್ದೀನಿ ನಾನು. 19/11/1989ರಲ್ಲಿ ರಾಜಣ್ಣನವರು ಸ್ವತಂತ್ರ ಕಂಪನಿ ವಿಶ್ವಜ್ಯೋತಿ ಶ್ರೀ ಪಂಚಾಕ್ಷರ ನಾಟ್ಯ ಸಂಘವನ್ನು ಹುಟ್ಟುಹಾಕಿದರು. ಜೇವರಿಗೆ ಹತ್ತಿರದ ಮುಂದೇವಾಲ ಎಂಬ ಗ್ರಾಮದಲ್ಲಿ ಕಂಪನಿಯ ಮೊದಲ ನಾಟಕ ಕಣವಿ ಕವಿಗಳ ಚೆನ್ನಪ್ಪ ಚೆನ್ನಗೌಡ ಆಡುವ ಮೂಲಕ ಪ್ರಾರಂಭವಾಯಿತು. ಈ ನಾಟಕವೇ ಕಂಪನಿಯ ಮೊದಲ ನಾಟಕವಾಯಿತು. ಈ ನಾಟಕದ ಪ್ರಾರಂಭದಲ್ಲಿ ರಾಜಣ್ಣ ಜೇವರಗಿ, ಪ್ರೇಮಾ ಜೇವರಗಿ, ಸೋಮಣ್ಣ ಹೊರ್ತಿ, ಅನ್ನಪೂರ್ಣ ಹೊರ್ತಿ, ಕುಮಟ ಗಣೇಶ, ನಿಜಗುಣಿ ಹಿರಿಯೂರ, ಬಾಬಣ್ಣ ಬನ್ನೂರ, ಶಂಕರಪ್ಪ ಚೌಡಾಪುರ, ಅಪ್ಪಣ್ಣ ಬ್ಯಾಡಗಿ, ಪ್ರೇಮಾ ಸಿಂಧನೂರ, ದಿವಂಗತ ಸಂಜೀವ ಅವರುಗಳು ಪ್ರಮುಖ ಕಲಾವಿದರಾಗಿದ್ದರು. ಕಂಪನಿಯ ನಂತರದ ನಾಟಕಗಳು ವಿಶ್ವಾರಾಧ್ಯ ಮಹಾತ್ಮೆ, ಯಲ್ಲಾರ ಲಿಂಗೇಶ್ವರ ಮಹಾತ್ಮೆ, ಬಸ್ ಕಂಡಕ್ಟರ್ ಪ್ರಮುಖವಾದವು. ಈ ನಾಟಕಗಳಲ್ಲಿ ಸೋಮಣ್ಣ ಹೊರ್ತಿ, ಅನ್ನಪೂರ್ಣ ಹೊರ್ತಿ,
ನಾಯಕ ಪಾತ್ರಗಳಲ್ಲಿ ಮತ್ತು ರಾಜಣ್ಣ ಜೇವರ್ಗಿ, ಅಂಬಿಕಾ ಹಿರಿಯೂರ ಹಾಸ್ಯ ಪಾತ್ರಗಳಲ್ಲಿ ಗಮನ ಸೆಳೆದರು. ಪ್ರಾರಂಭದ ದಿನಗಳಲ್ಲಿ ವಿಶ್ವಜ್ಯೋತಿ ಶ್ರೀ ಪಂಚಾಕ್ಷರ ನಾಟ್ಯ ಸಂಘ ಜೇವರ್ಗಿ ಬಟ್ಟೆ ಥಿಯೇಟರ್ನಲ್ಲಿ ನಡೆಯುತ್ತಿತ್ತು. 200 ಕಬ್ಬಿಣ ಕುರ್ಚಿಗಳಷ್ಟೇ ಇದ್ದು ಹೆಚ್ಚಿನ ಯಾವ ಸೌಲಭ್ಯಗಳಿಲ್ಲದೆ ಸಣ್ಣ ಸಣ್ಣ ಹಳ್ಳಿಗಳಲ್ಲಿ ಕ್ಯಾಂಪು ಮಾಡಿ ನಾಟಕ ಪ್ರದರ್ಶಿಸುತ್ತಿತ್ತು. ಸುಮಾರು 1 ದಶಕದವರೆಗೂ ಕಷ್ಟ ನಷ್ಟಗಳಲ್ಲಿಯೇ ನಡೆಯುತ್ತಾ ಬಂದಿತು. ಎಲ್ಲೋ ಒಂದೆಡೆ ಕಲೆಕ್ಷನ್ ಚೆನ್ನಾಗಿ ಆದರೂ ಮತ್ತೆ 4-6 ಕ್ಯಾಂಪ್ನಲ್ಲಿ ನೆಲ ಕಚ್ಚಿ ಸಾಲದಲ್ಲಿಯೇ ಸಾಗಿ ಬಂದಿತು. ಆ 10-12 ವರ್ಷ ಮಾಲೀಕರು ಕಲಾವಿದರು ಅನುಭವಿಸಿದ ಕಷ್ಟ ನಷ್ಟ ಹೇಳತಿರದು. 1997ರಿಂದ ನಾಟಕ ಕಂಪನಿ ನಿಧಾನವಾಗಿ ಚೇತರಿಸಿಕೊಂಡಿತು. ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತಾ ಬರಲಾರಂಭಿಸಿತು. ಕ್ರಮೇಣ ಕಂಪನಿಯಲ್ಲಿ ಒಂದೊಂದೇ ಸಲಕರಣೆಗಳು ಸೇರುತ್ತಾ ಬಂದು 1-2 ವರ್ಷಗಳಲ್ಲಿ ಪೂರ್ಣ ಪ್ರಮಾಣದ ಸುಸಜ್ಜಿತ ಸ್ವತಂತ್ರ ಕಂಪನಿಯಾಗಿ ಮಾರ್ಪಟ್ಟಿತು. ಕನಿಷ್ಠ 20 ಲಕ್ಷ ರೂಪಾಯಿಗಳ ಆಸ್ತಿಯಾಯಿತು. ನಾಡಿನ ಪ್ರಮುಖ ಊರುಗಳಲ್ಲಿ ಕ್ಯಾಂಪ್ ಮಾಡುತ್ತಾ ಸಾಗಿತು. ಧಾರವಾಡ, ವಿಜಯಪುರ, ಹುಬ್ಬಳ್ಳಿ, ಬೆಳಗಾವಿ ಜಿಲ್ಲೆಯಲ್ಲೆಲ್ಲ ಸಂಚರಿಸುತ್ತಾ ಒಳ್ಳೆ ಹೆಸರು ಮಾಡಿತು. ನಂತರ 2007ರಲ್ಲಿ ದಾವಣಗೆರೆಯಲ್ಲಿ ಕ್ಯಾಂಪ್ ಮಾಡಿತು. ರಾಜಣ್ಣ ಜೇವರ್ಗಿ ಅವರು ಬರೆದ ಕುಂಟಕೋಣ ಮೂಕಜಾಣ ನಾಟಕ ಸುಮಾರು 400 ಪ್ರಯೋಗಗಳು ಪ್ರದರ್ಶನಗೊಂಡು ಅದ್ಭುತ ಯಶಸ್ಸು ಕಂಡಿತು. ಶ್ರೀ ರಾಜಣ್ಣ ಜೇವರ್ಗಿಯವರ ಕಂಪನಿಯಲ್ಲಿ ಅನಿರೀಕ್ಷಿತ ತಿರುವುಗಳೇ ಸಾಮಾನ್ಯವೆಂಬಂತಾಗಿತ್ತು. ಕಂಪನಿ ಸುಸಜ್ಜಿತ ಸಲಕರಣೆಗಳಿಂದ ವೈಭವದಲ್ಲಿ ಸಾಗುತ್ತಿದ್ದಾಗ ದುರಂತ ಸಂಭವಿಸಿತು. ಹಾಡು ಹಗಲೇ ದಾವಣಗೆರೆಯಲ್ಲಿ ಕಂಪನಿಗೆ ಬೆಂಕಿ ಬಿತ್ತು. ಬಟ್ಟೆಯ ಟೆಂಟ್ ದಗದಗಿಸಿ ಉರಿದು 1-2 ಗಂಟೆಗಳಲ್ಲೇ ಸುಟ್ಟು ಲಕ್ಷಾಂತರ ರೂಪಾಯಿಗಳ ಆಸ್ತಿ ಹಾಳಾಯಿತು. ನಾಟಕ ಕಂಪನಿಗೆ ಬೆಂಕಿ ಹೇಗೆ ತಗುಲಿತೆನ್ನುವುದೇ ನಿಗೂಢವಾಗಿ ಉಳಿಯಿತು. ಶ್ರೀ ರಾಜಣ್ಣ ಜೇವರ್ಗಿಯವರ ಕಂಪನಿ ಸುಟ್ಟು ಬೂದಿಯಾಯಿತು ಅನ್ನುವುದರೊಳಗೆ ಅದೇ ಬೂದಿಯಿಂದ ಫೀನಿಕ್ಸ್ ಪಕ್ಷಿಯಂತೆ ಕಂಪನಿ ಎದ್ದು ನಿಂತಿತು. ಅನೇಕ ಗಣ್ಯರು ಸಹಾಯದ ಹಸ್ತ ಚಾಚಿದರು. ಕಂಪನಿ ಮೊದಲಿಗಿಂತಲೂ ಸಶಕ್ತವಾಗಿ ನಿರ್ಮಾಣವಾಯಿತು. ಅದೆಲ್ಲದಕ್ಕೂ ಊರಿನವರ ಉದಾರತೆ ಮತ್ತು ಸೌಹಾರ್ದತೆ ಕಾರಣವೆನ್ನುವುದನ್ನು ರಾಜಣ್ಣ ಮರೆಯುವುದಿಲ್ಲ. ಅಸಹಾಯಕರಾದಾಗ ಆ ಊರ ಎಲ್ಲ ಜನತೆ ನಿಜವಾಗಲೂ ಕಷ್ಟ ಕಾಲದಲ್ಲಿ ಆದವ್ರನ್ನ ಯಾವತ್ತೂ ಮರಿಬಾರ್ದು ಅಂತ ಹೇಳ್ತಾರೆ. ಪ್ರತಿಯೊಬ್ಬರೂ ಕೂಡ ನಮಗೆ ಸಹಕಾರ ನೀಡಿದ್ರು. ಜೊತೆಗೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಅಂದರೆ ನನ್ನ ಹತ್ರ ಕೂಡ ಆವಾಗ ಆ ನಾಟಕ ನಡೆಯೋ ದುಡ್ಡಿತ್ತು. ಎಲ್ಲ ಇಡೀ ಊರು ಜನ ಸೇರಿಸಿ ಆವಾಗ 2,08,000 ರೂಪಾಯಿ ನಮಗೆ ದೇಣಿಗೆ ರೂಪದಲ್ಲಿ ಕೊಟ್ಟರು. ತಾತ್ಕಾಲಿಕವಾಗಿ ಕಂಪನಿಯನ್ನು ಎಲ್ಲಿ ಸುಟ್ಟಿತ್ತೋ ಅಲ್ಲೇ ಆರಂಭ ಮಾಡಿದ್ವಿ. ತದನಂತರ ಸರ್ಕಾರದಿಂದ ಕೂಡ ಆವಾಗ 5 ಲಕ್ಷ ರೂಪಾಯಿಗಳ ಸಹಾಯಧನ ನನಗೆ ಸಿಕ್ತು. ನಾಡಿನ ಪ್ರಾದೇಶಿಕ ವೈವಿಧ್ಯತೆಗಳನ್ನು, ಜನಜೀವನವನ್ನು, ಜನರ ಅಂತರಂಗದ ನಾಡಿ ಮಿಡಿತವನ್ನು ಸೂಕ್ಷ್ಮವಾಗಿ ಗಮನಿಸಿ ಅರಿತಿದ್ದ ರಾಜಣ್ಣ ತಮ್ಮ ನಾಟಕಗಳ ರಚನೆಯಲ್ಲಿ ಪ್ರಸ್ತುತ ವಿಷಯಗಳನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಬಳಸಿಕೊಂಡು ಬಂದ ಯಶಸ್ವಿ ನಾಟಕ ರಚನೆಕಾರ ಮತ್ತು ನಿರ್ದೇಶಕ ಎಂದರೆ ತಪ್ಪಿಲ್ಲ. ಹಾಗಾಗಿ ಅವರ ರಚನೆಯ ಎಲ್ಲ ನಾಟಕಗಳು ಗಳಿಕೆಯಲ್ಲಿ ಜಯಭೇರಿ ಬಾರಿಸಿವೆ. ಪ್ರಚಲಿತ ವಿಷಯಗಳನ್ನು ಆರಿಸಿಕೊಂಡು ನನ್ನದೇ ಆದಂಥ ಒಂದು ಶೈಲಿಯಲ್ಲಿ ನಾಟಕಗಳನ್ನು ಬರೆದು ಸಮಾಜಕ್ಕೆ ಕೊಡ್ತಾ ಹೋದೆ. ಸಮಾಜ ಕೂಡ ಏನಂತಂದರೆ ಅಷ್ಟೇ ಪ್ರೀತಿಯಿಂದ ಸ್ವೀಕಾರ ಮಾಡ್ತು. ಆಮೇಲೆ ಆ ನಾಟಕಗಳನ್ನು ನೋಡಿ ಕೆಲವು ಹಿರಿಯರೆಲ್ಲ ಬೆನ್ನು ತಟ್ತಾ ಇದ್ರು. ಸ್ವತಃ ಕಲಾವಿದರಾದ ರಾಜಣ್ಣ ರಂಗಭೂಮಿಯ ಎಲ್ಲ ಕಷ್ಟ ಕೋಟಲೆಗಳನ್ನು ಅರಿತವರು. ಹಾಗಾಗಿ ತಮ್ಮ ಕಂಪನಿಯ ಎಲ್ಲ ಕಲಾವಿದರನ್ನು ಸೋದರ ಭಾವದಿಂದ, ಪ್ರೀತಿ ವಾತ್ಸಲ್ಯಗಳಿಂದ ನಡೆಸಿಕೊಂಡು ಬರುತ್ತಿದ್ದಾರೆ. ಅವರ ಕಷ್ಟ ನೋವುಗಳಿಗೆ ಸೂಕ್ತವಾಗಿ ಸ್ಪಂದಿಸುತ್ತಾ ಬಂದಿದ್ದಾರೆ. ಕಲಾವಿದರು ಆರ್ಥಿಕವಾಗಿ ಸದೃಢರಾಗಿದ್ದರೆ ಅದೇ ನಾಟಕ ಕಂಪನಿಯ ಆರೋಗ್ಯಕರ ಬೆಳವಣಿಗೆಗೆ ನಾಂದಿ ಎನ್ನುತ್ತಾರೆ. ಅವ್ರದ್ದು ದುಡಿದೇ ಅವ್ರಿಗೆ ಕೊಡಕ್ಕೆ ಬಂದದ್ದೇನ್ರಿ? ಅವ್ರು ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ. ಆ ಕಾರಣಕ್ಕಾಗಿ ಅವರನ್ನು ನಾವು ಬಳಸಿಕೊಳ್ಳುವಂಥದ್ದೇನಿದೆಯಲ್ಲ, ಆ ರೀತಿಯಾಗಿ ನಮ್ಮ ನಾಟಕಗಳಲ್ಲಿ ಸರಿಯಾದ ರೀತಿಯಾಗಿ ನಿರ್ದೇಶನ ಮಾಡಿ ನಾಟಕಗಳನ್ನ ಆಡಿದಾಗ ಆ ದುಡ್ಡು ನಮಗೆ ಬಂದಾಗ ಅವರು ಕೂಡ ಖುಷಿಯಾಗಿರ್ಬೇಕಲ್ಲ. ಕಲಾವಿದರು ಖುಷಿಯಾಗಿದ್ರೆ ನಾವೆಲ್ಲ ಖುಷಿ. ಆ ಕಾರಣಕ್ಕಾಗಿ ಅವ್ರಿಗೆ ಚೆನ್ನಾಗಿ ನೋಡ್ಕೊಳ್ತಾ ಇರೋದು ನಾನು.
ಕಂಪನಿಯ ಪ್ರಮುಖ ನಾಟಕಗಳೆಂದರೆ ರಾಜಣ್ಣನವರೇ ಬರೆದ ಕುಂಟಕೋಣ ಮೂಕಜಾಣ, ವರಪುತ್ರ ಕಾರ್ಗಿಲ್ ವೀರರು, ಶೆರೆ ಅಂಗಡಿ ಸಂಗವ್ವ ಪ್ರಮುಖವಾಗಿದ್ದರೂ ಕುಂಟಕೋಣ ಮೂಕಜಾಣ ಒಂದೇ ಬಹು ಜನಪ್ರಿಯ ನಾಟಕ. ಈ ನಾಟಕ ತಂದುಕೊಟ್ಟ ಕಲೆಕ್ಷನ್ ಬೇರಾವ ನಾಟಕವೂ ತಂದುಕೊಟ್ಟಿಲ್ಲ. ಕಳೆದ 10 ವರ್ಷಗಳ ಅವಧಿಯಲ್ಲಿ ಈ ನಾಟಕ ಗಲ್ಲಾಪೆಟ್ಟಿಗೆಯನ್ನು ತುಂಬುತ್ತಲೇ ಬಂದಿದೆ. ಜಾತ್ರೆ ಕ್ಯಾಂಪುಗಳಲ್ಲಿ ಪ್ರಾರಂಭದಲ್ಲಿ ಒಂದು ದಿನಕ್ಕೆ ಕನಿಷ್ಠ 1 ಲಕ್ಷ ರೂಪಾಯಿಗಳ ಕಲೆಕ್ಷನ್ ಆಗಿ ಉಳಿದ ಕಂಪನಿಗಳನ್ನು ಹಿಂದೆ ಹಾಕಿ ಯಶಸ್ಸು ಪಡೆದ ನಾಟಕವಿದು. 10 ವರ್ಷಗಳಲ್ಲಿ ಕಂಪನಿಗಾದ ಕಲೆಕ್ಷನ್ ಕರ್ನಾಟಕದ ಯಾವ ಕಂಪನಿಗೂ ಆಗಿಲ್ಲವೆನ್ನುವ ಸಂಗತಿ ಆಶ್ಚರ್ಯವನ್ನುಂಟು ಮಾಡಿದೆ. ಈ ನಾಟಕದ ಯಶಸ್ವಿಗೆ ಕಲಾವಿದರಾದ ದಯಾನಂದ ಬೀಳಗಿ, ಅವರ ಪತ್ನಿ ಶ್ವೇತಾ ಬೀಳಗಿ, ನಂತರ ಹರೀಶ ಹಿರಿಯೂರ, ಚಿಕ್ಕೇಶ ಕಲ್ಲೂರ ಕಾರಣರಾಗುತ್ತಾರೆ. ಈ 4 ಜನರು ಹಾಸ್ಯ ಕಲಾವಿದರು. ಒಬ್ಬ ಕುರುಡ, ಮತ್ತೊಬ್ಬ ಕುಂಟ, ಮಗದೊಬ್ಬ ಮೂಕ. ಇವರೆಲ್ಲರ ಅಭಿನಯಕ್ಕಾಗಿಯೇ ಜನರು ಧಾವಿಸುತ್ತಾರೆ. ದಿನಾಂಕ 19/9/2016 ಬೆಳಗಾವಿಯಲ್ಲಿ ಈ ನಾಟಕವನ್ನು ನೋಡಿದ ಜ್ಞಾನಪೀಠ ಪ್ರಶಸ್ತಿ ವಿಜೇತರೂ ಆದ ಡಾಕ್ಟರ್ ಚಂದ್ರಶೇಖರ ಕಂಬಾರ ಅವರು ಪ್ರಶಂಸಿಸಿ ಮಾತನಾಡಿದ್ದು ಕಂಪನಿಗೊಂದು ಹಿರಿಮೆಯ ಗರಿ. ಈಗ ವೃತ್ತಿ ರಂಗಭೂಮಿ ಅಂದ ತಕ್ಷಣಕ್ಕೆ ಬರೀ ನಾವು ಬುದ್ಧಿ ಹೇಳ್ತೀವಿ ಅಂತಂದರೆ ಯಾರೂ ಕೇಳೋದಿಲ್ಲ. ಜೊತೆಗೆ ಮನೋರಂಜನೆ, ಕಾಮಿಡಿ ಕೂಡ ಬೇಕು, ಹಾಸ್ಯ ಕೂಡ ಬೇಕು. ಹಾಸ್ಯ ಎಂಥ ಹಾಸ್ಯ ಬೇಕು? ಶುದ್ಧವಾದಂಥ ಹಾಸ್ಯ, ಮಹಿಳೆಯರು ಮಕ್ಕಳ ಸಮೇತವಾಗಿ ನೋಡುವಂಥ ಹಾಸ್ಯವನ್ನು ನಾವು ರಚನೆ ಮಾಡಿದರೆ ಬುದ್ಧಿಜೀವಿ ಅನಿಸಿಕೊಂಡವರು 1ನೇ ವರ್ಗದಿಂದ 3ನೇ ವರ್ಗದವರೆಗೂ ಪ್ರೇಕ್ಷಕರಿಗೆ ನಾವು ಮುಟ್ಟಕ್ಕೆ ಸಾಧ್ಯ. ರಾಜಣ್ಣ ಜೇವರ್ಗಿ ಅವರ ಸುಮಾರು 3 ದಶಕಗಳ ರಂಗಭೂಮಿ ಸೇವೆಗಾಗಿ ಕರ್ನಾಟಕ ನಾಟಕ ಅಕಾಡೆಮಿ 2013ನೇ ಸಾಲಿನ ನಟರತ್ನ ಚಿಂದೋಡಿ ವೀರಪ್ಪನವರ ದತ್ತಿ ಪ್ರಶಸ್ತಿ ನೀಡಿ ಗೌರವಿಸಿದೆ. ಹಾಗೆಯೇ ರಾಜ್ಯದ 16 ಸಂಘ ಸಂಸ್ಥೆಗಳು ಇವರ ಸೇವೆಯನ್ನು ಸ್ಮರಿಸಿ ಗೌರವದಿಂದ ಅಭಿನಂದಿಸಿ ಸನ್ಮಾನಿಸಿದೆ. 2007ರಲ್ಲಿ ಪ್ರಾರಂಭಗೊಂಡ ಬ್ರಾಂಚ್ ಕಂಪನಿ ಇದೀಗ BSR ಡ್ರಾಮಾ ಕಂಪನಿ ಗುಬ್ಬಿ ಎಂದು ಸ್ವತಂತ್ರ ಕಂಪನಿಯಾಗಿ ಕಾರ್ಯನಿರ್ವಹಿಸುತ್ತಿದೆ. ರಾಜಣ್ಣ ಜೇವರ್ಗಿ ಬ್ರಾಂಚ್ ಕಂಪನಿಯನ್ನು ಮಗಳು ಸುಜಾತ ಮತ್ತು ಅಳಿಯ ಅವರಿಗೆ ಒಪ್ಪಿಸಿ ಒಡೆತನ ನೀಡಿದ್ದರೂ ಆಗಾಗ ಅದರ ಆಗು ಹೋಗುಗಳನ್ನು ಗಮನಿಸುತ್ತಾ ಅವರಿಗೆ ಮಾರ್ಗದರ್ಶನ ಮಾಡುತ್ತಾ ಅದರ ಅಭ್ಯುದಯಕ್ಕೆ ಕಾರಣಕರ್ತರಾಗಿದ್ದಾರೆ. ಕಳೆದ 27 ವರ್ಷಗಳಿಂದ ರಾಜಣ್ಣ ಜೇವರ್ಗಿಯವರ ಒಡೆತನದಲ್ಲಿ ಕಂಪನಿ ಯಶಸ್ವಿಯಾಗಿ ಸಾಗಿ ಬರುತ್ತಿದೆ. ಇಂದು ನಾಡಿನಲ್ಲಿಯೇ ವಿಶಿಷ್ಟವಾಗಿ ಭಿನ್ನವಾಗಿ ಹೆಸರು ಮಾಡಿದೆ. ಇದುವರೆಗೂ ಕಲಾವಿದರಿಗೆ ಅವರು ಕೊಡುವ ವೇತನ ಯಾವ ಕಂಪನಿಯೂ ಕೊಡಲು ಸಾಧ್ಯವಾಗಿಲ್ಲ. ರಾಜಣ್ಣನವರ ಕಂಪನಿಯ ಕಲಾ ದಂಪತಿಗಳಿರುವವರಿಗೆ ನೀಡುತ್ತಿರುವ ವೇತನ 70,000 ರೂಪಾಯಿಗಳು, ಜೊತೆಗೆ ಊಟ ಮತ್ತು ವಸತಿ. ಹಿಂದುಳಿದ ಪ್ರದೇಶವೆಂದೇ ಗುರುತಿಸಿಕೊಂಡಿರುವ ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಶ್ರೀ ರಾಜಣ್ಣ ಇಂದು ರಾಜ್ಯದ ನಾಟಕ ಕಂಪನಿಗಳಲ್ಲಿ ಮುಂದುವರೆದ ಮಾಲೀಕರಲ್ಲೊಬ್ಬರು. ನಾಡಿನಲ್ಲಿ ಭವ್ಯವಾಗಿ ಪ್ರದರ್ಶಿಸುತ್ತಿರುವ ಅತಿ ಹೆಚ್ಚು ಕಲೆಕ್ಷನ್ ಪಡೆಯುತ್ತಿರುವ ಏಕೈಕ ಕಂಪನಿಯ ಒಡೆಯ. ಎಂದೆಂದಿಗೂ ಅವರು ಅಭ್ಯುದಯದ ಹಾದಿಯಲ್ಲಿ ಸಾಗಲಿ ಎಂದು ನಾವೆಲ್ಲರೂ ತುಂಬು ಹೃದಯದಿಂದ ಹಾರೈಸೋಣ.